ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SR ಬೌಟಿಕ್ ಲತಾ ಎಂಬ್ರಾಯ್ಡ್ರಿ. ನೋಡಿ, ಇವಾಗ ಸ್ಟಾರ್ಟಿಂಗು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ಈ ಥರ ಸ್ಟಾರ್ಟಿಂಗ್ ಲೈನ್ ಹಾಕೊತಾ ಇದ್ದೀನಿ. ಬೇಸಿಕ್ಕು ಇದನ್ನು ಯಾವ ಕಲರ್ ಜರಿಲಾದರೂ ನೀವು ಹಾಕೋಬೋದು, ಇಲ್ಲ ಸಿಲ್ಕ್ ಥ್ರೆಡಲ್ಲೂ ಹಾಕೊಬೋದು, ಯಾವುದ್ರಲ್ಲಿ ಬೇಕೋ ಆ ಥರ. ಫಸ್ಟು ಬೇಸಿಕ್ಕಾಗಿ ಈ ಥರ ನಾವೊಂದು ಸ್ಟಿಚ್ ಹಾಕಬೇಕು. ಇದನ್ನು ನಾನು ಬ್ರೇಕ್ನ ನಂಬರ್ 3ಗೆ ಇಟ್ಕೊಂಡಿದ್ದೀನಿ. ನಂಬರ್ 3 ಇಟ್ಕೊಂಡು ಬ್ರೇಕ್ನ ಈ ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಡಿಸೈನು ತುಂಬ ಸಿಂಪಲ್ ಆಗಿದೆ, ಯಾರು ಬೇಕಾದರೂ ಈ ಡಿಸೈನ್ನ ಮಾಡ್ಬೋದು. ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ. ನೋಡಿ, ಈ ಥರ ಹಾಕಾದ್ಮೇಲೆ ನೆಕ್ಸ್ಟು ಫಿಲ್ಲಿಂಗ್ ಥ್ರೆಡ್ ತೊಗೊಂಡಿದ್ದೀನಿ. ಫಿಲ್ಲಿಂಗ್ ಥ್ರೆಡ್ ತೊಗೊಂಡು ಫಸ್ಟು ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ. ಅದನ್ನು ರ್ಯಾಂಡಮಾಗಿ ಈ ಥರ ರ್ಯಾಂಡಮಾಗಿ ಸ್ಟಿಚ್ ಹಾಕಾದ್ಮೇಲೆ ಇವಾಗ ಅದನ್ನು ಫಿಲ್ಲಿಂಗ್ ಮಾಡ್ಕೊಂಡು ಬರಬೇಕು ನೀಟಾಗಿ. ಫಿಲ್ಲಿಂಗಿಗೆ ಬ್ರೇಕ್ನ ನಂಬರ್ 4ಗೆ ಬ್ರೇಕ್ನ ಲಿಫ್ಟ್ ಮಾಡಿಕೊಂಡ್ರೆ ಫಿಲ್ಲಿಂಗ್ ನೀಟಾಗಿ ಬರುತ್ತೆ. ನಂಬರ್ 5 ಇಟ್ಕೊಂಡ್ರೆ ಇನ್ನೂ ಅಗಲ ಕಾಣುತ್ತೆ ಫಿಲ್ಲಿಂಗು. ಅದು ಥ್ರೆಡ್ ಏನಿದೆ ಥ್ರೆಡ್ಗಿನ್ನ ಇನ್ನೂ ದೊಡ್ಡದಾಗಿ ಬರುತ್ತೆ ಫಿಲ್ಲಿಂಗು. ಥ್ರೆಡ್ ಎಷ್ಟು ಬೇಕು ಅಷ್ಟೇ ಇರಲಿ ಫಿಲ್ಲಿಂಗು ಅಂದರೆ ನಂಬರ್ 4ಗೆ ಇಟ್ಕೊಂಡ್ರೆ ಆಗ್ತದೆ. ಇದು ಥ್ರೆಡ್ ಸೈಜು ನಂಬರ್ 4, ಸ್ವಲ್ಪ ದಪ್ಪ ಸೈಜಿಂದು ಥ್ರೆಡ್ ಇದು. ನೋಡಿ, ನೆಕ್ಸ್ಟು ಗೋಲ್ಡ್ ಕಲರು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಅದರಲ್ಲಿ 3 ಸ್ಟಿಪ್ಸು ಲೈನ್ಸ್ ಹಾಕ್ತಾಯಿದ್ದೀನಿ. ಹಾಫ್ ಇಂಚ್ ಬಿಟ್ಟು 3 ಲೈನ್ಸು ಗೋಲ್ಡ್ ಕಲರ್ ಜರಿ ಅಲ್ಲ ಸಿಲ್ಕ್ ಥ್ರೆಡಲ್ಲಿ, ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ನೀವು ಈ ಥರ ಲೈನ್ಸ್ ಆದರೂ ಹಾಕ್ಬೋದು, ಇಲ್ಲ ಹಾಫ್ ಆ್ಯಂಡ್ ಹಾಫಲ್ಲಿ ಫಿಲ್ ಮಾಡ್ಬೋದು. 1 ಇಂಚಲ್ಲಿ ಒಂದೊಂದು ಕಲರು ಗ್ಯಾಪ್ ಕೊಟ್ಟು ಫಿಲ್ಲಿಂಗ್ ಮಾಡ್ಬೋದು. ಆ ಥರನೂ ಮಾಡ್ಬೋದು, ಇಲ್ಲ ಈ ಥರ ಲೈನ್ಸ್ ಹಾಕ್ಬೋದು. ಈ ಥರ ಲೈನ್ಸ್ ಹಾಕ್ದ್ರೂ ಚೆನ್ನಾಗಿ ಕಾಣುತ್ತದು. ಇದೇ ಥರ ಫುಲ್ ಕಂಪ್ಲೀಟ್ ಆಗ್ತದೆ. ಎಷ್ಟಿದೆ ಡಿಸೈನು ಅಷ್ಟುದ್ದನು ಇದೇ ಥರ ಹಾಫ್ ಇಂಚ್ಗೆ ಗ್ಯಾಪ್ ಇಟ್ಕೊಂಡು 3 ಲೈನು ಸ್ಟ್ರಿಪ್ಸ್ ಲೈನ್ಸ್ ಹಾಕ್ತೀನಿ. ನೋಡಿ, ಈ ಥರ ಕಂಪ್ಲೀಟ್ ಆಯಿತು. ಈಗ ಏನು ನಾನು ಫಿಲ್ಲಿಂಗ್ ಮಾಡಿದ್ದೆ ಅದರ ಆ ಕಡೆ ಈ ಕಡೆ ಎರಡೂ ಕಡೆನೂ ಬಾಲ್ ಚೈನ್ನ ಹಾಕ್ಕೊತೀನಿ. ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ಬಾಲ್ ಚೈನ್ ಕೂರೋವಷ್ಟು. ಆ ಗ್ಯಾಪ್ಗೆ ನಾವು ಬಾಲ್ ಚೈನ್ನ ನೀಟಾಗಿ ಹಾಕಬೇಕು. ಯಾವ ಡಿಸೈನ್ ನೀವು ಹಾಕಿರ್ತೀರೋ ಆ ಡಿಸೈನ್ಗೆ ಬಾಲ್ ಚೈನ್ನ ಹಿಡ್ಕೊಂಡು ಜರೀಲಿ ಹಾಕ್ತಾಯಿದ್ದೀನಿ. ಇದನ್ನು ನೀವು ಬಾಲ್ ಚೈನ್ನ ಯಾವಾಗಲೂ ಜರೀಲೇ ಹಾಕಬೇಕು. ಸಿಲ್ಕ್ ಥ್ರೆಡಲ್ಲಿ ನೀವು ಹಾಕೋಕ್ಕಾಗಲ್ಲ. ಸಿಲ್ಕ್ ಥ್ರೆಡಲ್ಲಿ ಹಾಕೋಕ್ಕೋದ್ರೆ ದಾರ ಕಟ್ಟಾಗುತ್ತೆ. ಹಾಗಾಗಿ ಜರೀಲೇ ನೀಟಾಗಿ ಬಾಲ್ ಚೈನ್ನ ಫಿಕ್ಸ್ ಮಾಡಬೇಕು ನೀವು ಆ ಗ್ಯಾಪ್ಗೆ. ಇದು ಅಷ್ಟೇ, ಬ್ರೇಕ್ನ ನೀವು ಜಾಸ್ತಿ ದೊಡ್ಡದಾಗಿ ಎತ್ತಿರಬಾರ್ದು. ನೋಡಿ, ದೊಡ್ಡದಾಗಿ ಎತ್ತರೆ ಈ ಥರ ಕ್ಲಮ್ಸಿ ಆಗೋಗುತ್ತೆ. ಏನು ಫಿಲ್ಲಿಂಗ್ ಮಾಡಿರ್ತೀರ ಅದಕ್ಕೆ ಎಲ್ಲ ಎಳ್ಕೊಂಡು ಹತ್ನಾಗುತ್ತೆ. ಹಾಗಾಗಿ ನೀವು ಬಾಲ್ ಚೈನ್ ಫಿಕ್ಸ್ ಮಾಡಬೇಕು ಅಂದರೆ ಬ್ರೇಕ್ನ ನಂಬರ್ 2ಗೆ ಹಿಡ್ಕೊಂಡ್ರೆ ಸಾಕು. 2ಗೆ ಇಟ್ಕೊಂಡಾಗ ಬಾಲ್ ಚೈನ್ ಯಾವ ಸೈಜ್ ಇದೆ ಅಷ್ಟೇ ಅಗಲ ಅದು ಫಿಲ್ ಆಗುತ್ತೆ. ಆವಾಗ ಪಕ್ಕದಲ್ಲಿರೋ ಫಿಲ್ಲಿಂಗ್ ಮೇಲೆ ಬಾಲ್ ಚೈನ್ದು ಜರಿದು ಥ್ರೆಡ್ ಬೀಳಲ್ಲ. ನೀಟಾಗಿ ಬರೀ ಬಾಲ್ ಚೈನ್ಗೆ ಥ್ರೆಡ್ ಫಿಕ್ಸ್ ಹಾಕ್ಕೊಂಡು ಟೈಟಾಗಿ ಬಾಲ್ ಚೈನ್ ಫಿಕ್ಸ್ ಆಗುತ್ತೆ. ಬಿಗಿನರ್ಸು ಬಾಲ್ ಚೈನ್ ಫಿಕ್ಸ್ ಮಾಡಬೇಕಾದ್ರೆ ನಿಧಾನಕ್ಕೆ ಫಿಕ್ಸ್ ಮಾಡ್ಕೋಬೇಕು. ನೀಡಲು ಬಾಲ್ ಚೈನ್ ಮೇಲೆ ಬೀಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಟೈಟಾಗಿ ಬಾಲ್ ಚೈನ್ ಹಿಡ್ಕೊಂಡು ಈ ಥರ
ಫಿಕ್ಸ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಅದೇ ಜರಿಲೇನೆ ಸ್ಟಾರ್ಟಿಂಗು ಸ್ಕ್ಯಾಲಪ್ಗೆ ರನ್ನಿಂಗ್ ಸ್ಟಿಚ್ ಹಾಕೊತಾ ಇದ್ದೀನಿ. ರಫ್ ಸ್ಟಿಚ್ಚು ಅನ್ಬೋದು, ಇಲ್ಲ ನಿಮಗೆ ಈ ಥರ ರಫ್ ಸ್ಟಿಚ್ ಹಾಕೋಕ್ಕಾಗಲ್ಲ ಅಂದರೆ ಬರ್ಕೊಳ್ಳಿ ಫಸ್ಟೇ. ಸ್ಕ್ಯಾಲಪ್ ಸ್ಕೇಲ್ ಅದರಲ್ಲಾದರೂ ಸರಿ, ಇಲ್ಲ ಟೇಪಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡು ಗ್ಯಾಪ್ ಒಂದೇ ಸಮ ಬರೋ ಥರ ನೀವು ಫಸ್ಟು ಮಾರ್ಕಿಂಗ್ ಹಾಕ್ಕೊಳ್ಬೇಕು. ಮಾರ್ಕಿಂಗ್ ಹಾಕಾದ್ಮೇಲೆ ಈ ಥರ ಸ್ಕ್ಯಾಲಪ್ನ ನೀವು ಡ್ರಾ ಮಾಡಬೇಕು. ನಾನು ಗೋಲ್ಡ್ ಜರಿಲೇನೆ ಸ್ಕ್ಯಾಲಪ್ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗು 0ಇಂದ ಸೆಂಟ್ರಿಗೆ ಬರೋ ಅಷ್ಟೊತ್ತಿಗೆ 3 ಬರುತ್ತೆ, ತಿರ್ಗಾ 3ಇಂದ 0ಗಾಗುತ್ತೆ. ಆ ಥರ ಸ್ಕ್ಯಾಲಪ್ ಹಾಕಿದ್ದೀನಿ. ಸ್ಕ್ಯಾಲಪ್ ಫುಲ್ ಆದಮೇಲೆ ನೆಕ್ಸ್ಟು ಪಿಂಕ್ ಕಲರು ಡಾರ್ಕ್ ಪಿಂಕ್ ತೊಗೊಂಡಿದ್ದೀನಿ. ಅದರಲ್ಲಿ ಸ್ಕ್ಯಾಲಪ್ ಸೆಂಟ್ರಿಂದ ಈ ಥರ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಒಂದು ಸ್ಕ್ಯಾಲಪಿಂದ ಇನ್ನೊಂದು ಸ್ಕ್ಯಾಲಪ್ಗೆ ಏನು ಜಾಯಿಂಟ್ ಆಗಿರುತ್ತೆ ಆ ಜಾಯಿಂಟಲ್ಲಿ ನೋಡಿ ಯಾವ ಥರ ಲೀವ್ಸ್ ಮಾಡ್ತಾಯಿದ್ದೀನಿ. ಪಿಂಕಲ್ಲೇ 4 ಲೀವ್ಸ್ ಬರುತ್ತೆ. ಲೀವ್ಸ್ದು ಶೇಪು ನೋಡಿ ಯಾವ ಥರ ಬರುತ್ತೆ. ಇದಕ್ಕೆ ಬ್ರೇಕ್ನ 0ಇಂದ 4ಗೆ ಎತ್ತಬೇಕು. 4ಇಂದ ತಿರ್ಗಾ 0. ಸೆಂಟ್ರಿಗೆ ಏನು ಸೈಜ್ ಇದೆ ಅದು 4ಗಿರುತ್ತೆ. ಈ ಥರ ಒಂದು ಸ್ಕ್ಯಾಲಪ್ ಬಿಟ್ಟು ಇನ್ನೊಂದು ಸ್ಕ್ಯಾಲಪ್ಗೆ ಡಿಸೈನ್ ಮಾಡಬೇಕು. ಸೆಂಟ್ರಲ್ಲಿ ಒಂದು ಸ್ಕ್ಯಾಲಪ್ಗೆ ಗ್ಯಾಪ್ ಕೊಟ್ಕೊಂಡು ಇದೇ ಥರ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಾಲರ್ದು ಕೇಳ್ತಾ ಇದ್ದೀರಾ, ಕಾಲರ್ ಬ್ಲೌಸ್ದು ಸ್ಟಿಚಿಂಗು ಕಟ್ಟಿಂಗು ತೋರಿಸಿ ಅಂತ. ನೆಕ್ಸ್ಟು ಹಾಫ್ ಕಾಲರ್ದು ಸ್ಟಿಚಿಂಗು ಕಟ್ಟಿಂಗು ಹಾಕ್ತೀನಿ. ಇದೇ ಥರ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡ್ತೀನಿ. ದಿನ ಲೈವ್ ಮಾಡ್ತಾಯಿದ್ದೀನಿ. ಲೈವಲ್ಲೂ ಅಷ್ಟೇ ಡಿಸೈನ್ಸು ಬೇರೆ ಬೇರೆ ಥರ ಡಿಸೈನ್ಸ್ ಮಾಡ್ತಾಯಿದ್ದೀನಿ. ಬಾರ್ಡರ್ ಡಿಸೈನ್ಸ್ ಎಲ್ಲ ನೋಡಿ, ಅದನ್ನು ಲೈವ್ದು ವೀಡಿಯೋಸ್ ಎಲ್ಲ ನೀಟಾಗಿ ಯಾವ ಥರ ಮಾಡ್ತೀನಿ ಅಂತ. ಅದರಲ್ಲಿ ಯಾವುದು ಎಡಿಟ್ ಆಗಲಿ ಏನೂ ಮಾಡಿರಲ್ಲ, ಸ್ಪೀಡು ಇಟ್ಟಿರಲ್ಲ, ನಾರ್ಮಲಾಗೇ ಇರುತ್ತೆ. ಅದನ್ನು ನೀವು ವಿಡಿಯೋ ಬೇಕು ಅಂದರೆ ಹೋಗಿ ಚೆಕ್ ಮಾಡಿ. ವಿಡಿಯೋನ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಬಾರ್ಡರ್ ಡಿಸೈನ್ಸು ನೀವು ಸ್ಯಾರಿಗೂ ಹಾಕೊಬೋದು, ಇಲ್ಲ ಚೂಡಿದಾರ್ಗೆ ಆ ಥರ ದೊಡ್ಡದಾಗಿ ಡಿಸೈನ್ಸ್ ಬೇಕು ಅಂದರೆ ಆ ಥರ ಡಿಸೈನ್ಸ್ ಮಾಡ್ಬೋದು. 3D ಡಿಸೈನು, ರೋಸ್ ಟೈಪು ಆ ಥರನೂ ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ. ನೋಡಿ ಒಂದ್ಸತಿ ಚೆಕ್ ಮಾಡಿ ನಿಮಗೆ ವೀಡಿಯೋಸು. ಅದು ವಿಡಿಯೋ ತುಂಬ ಲೆಂತಿ ಇರುತ್ತೆ, ನಿಮಗೆ ಫಾಸ್ಟ್ ಫಾರ್ವರ್ಡಾಗಿ ವಿಡಿಯೋನ ನೋಡ್ಕೊಳ್ಳಿ. ನೋಡಿ ನೆಕ್ಸ್ಟು ಅದಾದಮೇಲೆ ಈಗ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಆ ಗ್ರೀನ್ ಕಲರು ಏನು ನಾನು ಫಿಲ್ ಮಾಡಿದೆ ಥ್ರೆಡ್ಡು ಅದೇ ಕಲರೇ. ಅದರಲ್ಲಿ ಸೆಂಟ್ರಿಗೆ ಈ ಥರ ಬುಟಾಸ್ ಹಾಕ್ತಾಯಿದ್ದೀನಿ. ಈ ಥರ ನೀವು ಯಾವುದೇ ಡಿಸೈನ್ಗೆ ನೀವು ಈ ಥರ ಸರ್ಕಲ್ ಹಾಕಿ ಲೈನ್ಸ್ ಸ್ಟ್ರಿಪ್ಸ್ ಕೊಟ್ಟರೆ ಆ ಡಿಸೈನ್ ಲುಕ್ಕೇ ಚೇಂಜ್ ಆಗುತ್ತೆ. ಅದಾದಮೇಲೆ ಏನು ಸೆಂಟ್ರಲ್ಲಿ ನಾವು ಒಂದು ಸ್ಕ್ಯಾಲಪ್ ಬಿಟ್ಟಿದ್ದೀವಿ ಅಲ್ಲಿಗೆ ಈ ಥರ 4 ಲೀವ್ಸು ಸ್ಟ್ರೇಟ್ ಲೀವ್ಸು ಈ ಥರ ಮಾಡ್ತಾಯಿದ್ದೀನಿ. ಇದೇ ಥರ ಫುಲ್ಲು ಡಿಸೈನ್ನ ಕಂಪ್ಲೀಟ್ ಮಾಡೋಣ. ನೋಡಿ ಆ ಥರ ಫುಲ್ ಕಂಪ್ಲೀಟಾಗಿ ಹಾಕಾದ್ಮೇಲೆ ಸೆಂಟ್ರು ಏನಿತ್ತು ಅದಕ್ಕೆ ಗೋಲ್ಡ್ ಕಲರು ಸಿಲ್ಕ್ ಥ್ರೆಡ್ಡಲ್ಲಿ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸೆಂಟ್ರಲ್ಲಿ ಏನು ಲೀವ್ಸ್ ಹಾಕಿದ್ದೆ ಅದಕ್ಕೂ ಈ ಥರ ಶೇಪಲ್ಲಿ ಫಿಲ್ಲಿಂಗ್ ಒಂದು ಡಿಸೈನ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಅದು ಕಾಣುತ್ತೆ. ಇದಕ್ಕೆ ಬರೀ ಔಟ್ಲೈನ್ ಹಾಕ್ತೀನಿ ಇಲ್ಲಿ ಲೀವ್ಸ್ ಹತ್ರ. ಚಿಕ್ಕದಾಗಿ ಗ್ರೀನಲ್ಲಿ ಏನು ನಾನು ಲೀವ್ಸ್ ಮಾಡಿದೆ ಅದಕ್ಕೆ
ಬರೀ ಔಟ್ಲೈನ್ ಟೈಪು ಆ ಥರ ಡಿಸೈನ್ಸ್ನ ಹಾಕ್ತೀನಿ. ಇದು ತುಂಬಾ ಸುಲಭ ಡಿಸೈನು. ಈಗ ಸ್ಕ್ಯಾಲಪ್ ಸೆಂಟ್ರಿಗೆ ಅದೇ ಗೋಲ್ಡ್ ಕಲರು ಥ್ರೆಡ್ಡಲ್ಲಿ ಸಮೋಸ ಸ್ಟಿಚ್ ಹಾಕೊಂಬರ್ತೀನಿ. ಆ ಫಿಲ್ಲಿಂಗ್ ಆಗಂಗೆ ಗ್ಯಾಪು ಒಂದು ಸ್ಕ್ಯಾಲಪ್ ಮಿಂತಿಂದ ಇನ್ನೊಂದು ಸ್ಕ್ಯಾಲಪ್ಗೆ ಏನು ಗ್ಯಾಪ್ ಇರುತ್ತಲ್ಲಿ ಅಲ್ಲಿಗೆ ಈ ಥರ ಫಿಲ್ಲಿಂಗ್ ಮಾಡ್ತೀನಿ. ಫಿಲ್ಲಿಂಗ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಬಾಲ್ ಚೈನ್ ಇದೆಯಲ್ಲ ನಿಧಾನಕ್ಕೆ ಫಿಲ್ ಮಾಡಬೇಕು, ಇಲ್ಲಾಂದರೆ ಬಾಲ್ ಚೈನ್ ಮೇಲೆ ನೀಡಲ್ ಬೀಳುತ್ತೆ. ನಿಧಾನಕ್ಕೆ ಆ ಗ್ಯಾಪ್ ಏನಿದೆ ಆ ಗ್ಯಾಪ್ಗೆ ಬರೋ ಥರ ಫಿಲ್ಲಿಂಗ್ ಮಾಡಬೇಕು. ಮತ್ತು ಬಾಲ್ ಚೈನ್ಗಲ್ಲಿ ಡ್ಯಾಮೇಜ್ ಆಯಿತು ಅಂದರೆ ತಿರ್ಗಾ ಬಾಲ್ ಚೈನೆಲ್ಲ ನೀವು ರಿಮೂವ್ ಮಾಡಿ ತಿರ್ಗಾ ಹಾಕಬೇಕಾಗುತ್ತೆ. ಹಾಗಾಗಿ ನಿಧಾನಕ್ಕೆ ಗ್ಯಾಪ್ ಏನಿದೆ ಅದಕ್ಕೆ ಮಾತ್ರನೇ ಫಿಲ್ಲಿಂಗ್ ಹಾಕ್ಕೊಳ್ಳಿ. ಇಲ್ಲಿ ಔಟ್ಲೈನ್ ನಾನು ಏನು ಹಾಕಿದ್ದೆ ಅದಕ್ಕೆ ನೀವು ಸ್ಟೋನ್ ಅಂಟಿಸ್ಬೋದು, ಇಲ್ಲ ಥ್ರೆಡ್ಡಲ್ಲೇ ಫಿಲ್ಲಿಂಗು ಈ ಥರ ಲೀವ್ಸ್ ಟೈಪು ಫಿಲ್ಲಿಂಗ್ ಮಾಡ್ಬೋದು. ನಾನು ಪಿಂಕಲ್ಲಿ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ಚಿಕ್ಕದಾಗಿ ಲೀವ್ಸ್ ಆಗುತ್ತೆ ಇನ್ನರು. ನಿಮಗೆ ಬೇಕು ಅಂದರೆ ನೀವು ಸ್ಟೋನ್ಸು ಅಟ್ಯಾಚ್ ಮಾಡ್ಬೋದು. ನೋಡಿ ಫೈನಲಿ ಡಿಸೈನ್ ಈ ಥರ ಕಂಪ್ಲೀಟ್ ಆಯಿತು. ಯಾವ ಥರ ಇದೆ ನೋಡಿ, ಎಷ್ಟು ನೀಟಾಗಿ ಕಾಣುತ್ತೆ. ನೀವು ಇದನ್ನು ಚಿಕ್ಕದಾಗೂ ಮಾಡ್ಬೋದು, ಡಿಸೈನು ದೊಡ್ಡದಾಗೂ ಮಾಡ್ಕೋಬೋದು, ಅದು ನಿಮ್ಮ ರಿಕ್ವೈರ್ಮೆಂಟ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.